ಫ್ರೆಂಡ್ಸ್, ಬನ್ನಿ ಇವತ್ತು ಕಡಲೆ ಮತ್ತು ತೊಂಡೆಕಾಯಿ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ತಿರ್ಬೋದು, ಈ ಚಿಕ್ಕದು ತೊಂಡೆಕಾಯಿ ತಗೊಂಡಿದ್ದೇನೆ. ಇದು ನಮ್ಮ ತೋಟದಲ್ಲಿ ಆದಂಥ ಸ್ವಲ್ಪ ಚಿಕ್ಕದಿದೆ. ಇದರ ತೊಟ್ಟು ಅನ್ನು ತೆಗೆದಿಡಬೇಕು. ಮುಂದಿನ ಭಾಗ ಮತ್ತು ಹಿಂದಿನ ಭಾಗವನ್ನು ಕಟ್ ಮಾಡಿ ನೀರಲ್ಲಿ ಹಾಕಿಡಬೇಕು. ಇವಾಗ ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ನೀವು ಯಾವ ಸೈಜ್ ಬೇಕಿದ್ರೂ ಕಟ್ ಮಾಡಿಕೊಳ್ಬೋದು. ಈಗ ಒಗ್ಗರಣೆ ಮಾಡಿಕೊಳ್ಳುವ. ಇಲ್ಲಿ ನಾನು ಸಾಸಿವೆ 1 ಟೇಬಲ್ ಸ್ಪೂನ್, ಕಡಲೆಬೇಳೆ, ಉದ್ದಿನಕಾಳು 1 ಟೇಬಲ್ ಸ್ಪೂನ್ ಹಾಕ್ತಾ ಇದ್ದೇನೆ. ನೀವು ಉದ್ದಿನಬೇಳೆ ಸಹ ಹಾಕ್ಬೋದು. ಈಗ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೇನೆ. ಬೇಳೆ ಕೆಂಪಗಾಗುವವರೆಗೆ ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಕರಿಬೇವನ್ನು ಸೇರಿಸ್ತಾ ಇದ್ದೇನೆ. ಕಟ್ ಮಾಡಿಟ್ಟಂತಹ ಕಾಯಿ ಮೆಣಸು ಸೇರಿಸ್ತಾ ಇದ್ದೇನೆ. ನಾನು ಇಲ್ಲೊಂದು 5 ಮೆಣಸು ತಗೊಂಡಿದ್ದೇನೆ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸಿದರೆ ಆಯಿತು. ಆನಂತರ ಅರ್ಧ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಚಿಕ್ಕದಿದ್ದರೆ ಒಂದು ಫುಲ್ ಈರುಳ್ಳಿ ಸೇರಿಸ್ಬೋದು. ಇವಾಗ ಕಟ್ ಮಾಡಿ ಇಟ್ಟಂತಹ ತೊಂಡೆಕಾಯಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ಯಾವ ಸೈಜ್ ಬೇಕಿದ್ರೂ ಕಟ್ ಮಾಡಿಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡುವ. ಇವಾಗ ಸ್ವಲ್ಪ ಇದಕ್ಕೆ ಉಪ್ಪು ಸೇರಿಸಿ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡುವ. ಇದಕ್ಕೆ ನೀರೆಂತ ಸೇರಿಸಬೇಕಂತಿಲ್ಲ. ಬೇಕಿದ್ದರೆ ಒಂದು ಸ್ವಲ್ಪ 1/4 ಲೋಟದಷ್ಟು ನೀರು ಸೇರಿಸ್ಬೋದು. ನೋಡಿ, ಇವಾಗ ಆಲ್ಮೋಸ್ಟ್ ಬೇಯ್ತಾ ಬಂದಿದೆ. ಚೆನ್ನಾಗಿ ಮಿಕ್ಸ್ ಮಾಡುವ. ಆವಾಗ ಕೈ ಆಡಿಸ್ತಾ ಇರಬೇಕು, ಯಾಕಂದರೆ ನಾವು ನೀರು ಸೇರಿಸಿರೋದಿಲ್ಲ ಅಲ್ಲ. ಇವಾಗ ಬೆಂದಿದೆ. ಇದಕ್ಕೆ ಬೇಯಿಸಿಟ್ಟಂಥ ಕಡಲೆಯನ್ನು ಸೇರಿಸ್ತಾ ಇದ್ದೇನೆ. ನಾನು ಮೊದಲೇ ಕುಕ್ಕರಲ್ಲಿ ಕಡಲೆ ಬೇಯಿಸಿಟ್ಟಿದ್ದೆ. ಇವಾಗ 1 ಕಪ್ ಆಗುವಷ್ಟು ತೆಂಗಿನ ತುರಿ ಸೇರಿಸ್ತಾ ಇದ್ದೇನೆ. ನಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನಿಮಗೆ ಖಾರ ಬೇಕಿದ್ದರೆ ಮೆಣಸಿನ ಹುಡಿ ಸೇರಿಸ್ಬೋದು. ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡಿದರೆ ನಮ್ಮ ತೊಂಡೆಕಾಯಿ ಕಡಲೆ ಪಲ್ಯ ರೆಡಿ ಆಗ್ತದೆ. ಮಂಗಳೂರು ಭಾಗದಲ್ಲಿ ಎಲ್ಲ ಮದುವೆ, ಪೂಜೆ ಎಲ್ಲ ಫಂಕ್ಷನಲ್ಲಿ ಸಹ ಪದಾರ್ಥ ಇದ್ದೇ ಇರ್ತದೆ. ನೀವು ಸಹ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ತಿಳಿಸಿ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.